ಓಂ ಶಾಂತಿ. ಸಾಕಾರ್ ಮುರಳಿ. ಇಂದಿನ ತಾರೀಕಾಗಿದೆ 9/3/26. मीठे बच्चे, जैसे बाप का पाठ है सर्व का कल्याण करना, ऐसे बाप समान कल्याणकारी बनो, अपना और सर्व का कल्याण करो. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಯಾವ ರೀತಿ ತಂದೆಯ ಪಾತ್ರ ಆಗಿದೆ ಸರ್ವರ ಕಲ್ಯಾಣ ಮಾಡುವಂಥದ್ದು, ಅದೇ ರೀತಿ ತಂದೆ ಸಮಾನ ಕಲ್ಯಾಣಕಾರಿಯಾಗಿ ತಮ್ಮ ಮತ್ತು ಸರ್ವರ ಕಲ್ಯಾಣವನ್ನು ಮಾಡಿ. ಪ್ರಶ್ನೆ ಆಗಿದೆ, बच्चों के किस एक विशेषता को देख बाप दादा बहुत खुश होते. ಮಕ್ಕಳ ಯಾವ ಒಂದು ವಿಶೇಷತೆಯನ್ನು ನೋಡಿ ಬಾಪ್ ದಾದಾ ಬಹಳ ಖುಷ್ ಆಗ್ತಾರೆ. ಉತ್ತರ ಆಗಿದೆ, गरीब बच्चे बाबा के यज्ञ में 8 आना 1 रुपया बेचते, कहते बाबा इसके बदले हमको महल देना. ಬಡ ಮಕ್ಕಳು ಬಾಬೂರ ಯಜ್ಞದಲ್ಲಿ 8 ಆಣೆ 1 ರೂಪಾಯಿ ಕಳಿಸ್ತಾರೆ. ಅಂತಾರೆ, ಬಾಬಾ ಇದರ ಬದಲು ನಮಗೆ ಮಹಲನ್ನು ಕೊಡಿ. बाबा कहते बच्चे 1 रुपया भी बाबा के खजाने में जमा हो गया, तुमको 21 जन्म के लिए महल मिल जाएगा. ತಂದೆ ತಿಳಿಸರೆ, ಮಕ್ಕಳೇ, ಈ 1 ರೂಪಾಯಿ ಸಹ ಬಾಬೂರ ಖಜಾನೆಯಲ್ಲಿ ಜಮಾ ಆಗೋಯ್ತು, ತಮಗೆ 21 ಜನ್ಮಕ್ಕೋಸ್ಕರ ಮಹಲ್ ಸಿಗತ್ತೆ. सुदामा का मिसाल है, बिगर कौड़ी खर्चा तुम बच्चों को विश्व की बादशाही मिलती. बाबा गरीब बच्चों की इस विशेषता पर विशेष खुश होते. ಸುಧಾಮನ ಉದಾಹರಣೆಯಾಗಿದೆ. ಗವ್ಯೆಯಷ್ಟು ಖರ್ಚಿಲ್ಲದೆ ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗತ್ತೆ. ತಂದೆ ಬಡ ಮಕ್ಕಳಿಗೆ ಈ ವಿಶೇಷತೆಯ ಬಗ್ಗೆ ಬಹಳಷ್ಟು ಖುಷಿ ಆಗ್ತಾರೆ. ಹಾಡಾಗಿದೆ, तुम्हें पाके हमने जहान पालिया, जहान तो जहान आसमान पाಲಿ. ತಮ್ಮನ್ನ ಪಡೆದು ನಾವು ಇಡೀ ಭೂಮಿಯನ್ನ, ಆಕಾಶವನ್ನ, ಎಲ್ಲವನ್ನ ಪಡೆದ್ವಿ. ಓಂ ಶಾಂತಿ. मीठे मीठे बच्चे समझते बाबा से अभी बेहद का वर्षा ले रहे. बच्चे कहते बाबा आपकी श्रीमत अनुसार हम आपसे फिर से बेहद का वर्षा ले रहे, नया बात नहीं. ಮಧುರಾತಿ ಮಧುರ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಾ, ಬಾಬೂರಿಂದ ಈಗ ನಾವು ಅನಂತವಾದ ಆಸ್ತಿಯನ್ನು ಪಡೀತಾ ಇದ್ದೀವಿ. ಮಕ್ಕಳಂತಾರೆ, ಬಾಬಾ ನಿಮ್ಮ ಶ್ರೀಮತ ಅನುಸಾರ ನಾವು ನಿಮ್ಮ ಹತ್ರ ಮತ್ತೆ ಅನಂತವಾದ ಆಸ್ತಿಯನ್ನು ಪಡೀತಾ ಇದ್ದೀವಿ, ಹೊಸ ಮಾತೇನಲ್ಲ. बच्चों को नॉलेज मिली, जानते हैं सुखधाम का वर्षा हम कलप कलप पाते रहते. ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ಗೊತ್ತಿದೆ, ಸುಖಧಾಮದ ಆಸ್ತಿ ನಾವು ಕಲ್ಪ ಪಡಿತಾನೇ ಇರ್ತೀವಿ. कलप कलप 84 जन्म तो लेने पड़े, बरोबर हम बेहद के बाद द्वारा 21 जन्म का वर्षा पाते, फिर धीरे धीरे गवाते. ಕಲ್ಪ ಕಲ್ಪ 84 ಜನ್ಮ ಪಡೀಲೇಬೇಕು. ಖಂಡಿತವಾಗಿ ನಾವು ಅನಂತವಾದ ತಂದೆಯ ಮುಖಾಂತರ 21 ಜನ್ಮದ ಆಸ್ತಿಯನ್ನು ಪಡಿತೀವಿ, ಮತ್ತೆ ಮೆಲ್ಲ ಮೆಲ್ಲಗೆ ಎಲ್ಲವನ್ನ ಕಳ್ಕೊಂತೀವಿ. बाबा ने समझाया ये अनादि बना बनाया खेल है, तुम बच्चों को खातरी होती रहती. ತಂದೆಯವರು ತಿಳಿಸ್ಕೊಟ್ಟಿದ್ದಾರೆ, ಇದು ಅನಾದಿ ಮಾಡಿರುವಂತಹ ಆಟ ಆಗಿದೆ, ತಮ್ಮ ಮಕ್ಕಳಿಗೆ ಸತ್ಕಾರ ಸಿಗ್ತಾನೆ ಇರುತ್ತೆ. ये भी जानते हो ड्रामा में सुख बहुत है, पिछाड़ी में आकर रावण द्वारा दुख पाते. ಇದು ನಿಮಗೆ ಗೊತ್ತಿದೆ, ಡ್ರಾಮಾದಲ್ಲಿ ಬಹಳಷ್ಟು ಸುಖ ಇದೆ, ಅಂತ್ಯದಲ್ಲಿ ಬಂದು ರಾವಣನ ಮುಖಾಂತರ ದುಃಖವನ್ನು ಪಡಿತೀರಾ. अभी तुम अर्जुन तोड़े होंगे, आगे चल बहुत वृद्धि हो जाएंगे, मनुष्य से देवता बनेंगे. ಇವಾಗ ಅರ್ಜುನ ತೋಡ ಸ್ವಲ್ಪ ಜನ ಇದ್ದೀರಾ, ಮುಂದೆ ಹೋಗ್ತಾ ಹೋಗ್ತಾ ಬಹಳಷ್ಟು ವೃದ್ಧಿಯನ್ನು ಪಡೀತೀರ, ಮನುಷ್ಯರಿಂದ ದೇವತೆ ಆಗ್ತೀರಾ. जरूर दिल में समझेंगे हम कलप कलप बाबा से वर्षा पाते, जो जो आकर नॉलेज लेंगे वो समझेंगे आप ज्ञान सागर बाप द्वारा सृष्टि के आदि मध्य अंत की नॉलेज पाई. ಖಂಡಿತ ಹೃದಯದಿಂದ ಅರ್ಥ ಮಾಡ್ಕೊತೀರಾ, ನಾವು ಕಲ್ಪ ಕಲ್ಪ ತಂದೆಯಿಂದ ಆಸ್ತಿಯನ್ನು ಪಡೀತೀವಿ. ಯಾರ್ಯಾರು ಬಂದು ಜ್ಞಾನವನ್ನು ಪಡೆದಿದ್ರು, ಅರ್ಥ ಮಾಡ್ಕೊಂಡಿದ್ರು, ಅವರು ಈಗ ಜ್ಞಾನ ಸಾಗರ ತಂದೆಯ ಮುಖಾಂತರ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಜ್ಞಾನವನ್ನು ಪಡೀತಾರೆ. बाबा ही ज्ञान का सागर पतितों को पावन बनाने वाला है, अर्थात मुक्ति जीवन मुक्ति में ले जाने वाला है.
ತಂದೆನೇ ಜ್ಞಾನ ಸಾಗರ ಪತಿತರನ್ನ ಪಾವನ ಮಾಡುವಂಥವರಾಗಿದ್ದಾರೆ. ಅಂದರೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರ್ಕೊಂಡೋಗೋರಾಗಿದ್ದಾರೆ. ಏವಿ ತುಮ್ ಅಭಿ ಜಾನ್ತೆ ಹೋ ಗುರು ತೋ ಬಹುತೋನೇ ಕಿಯಾ. ಇದು ಸಹ ತಾವು ಅರ್ಥ ಮಾಡ್ಕೊಂಡಿದ್ದೀರಾ, ಗುರುಗಳನ್ನ ಬಹಳಷ್ಟು ಜನ ಮಾಡಿಕೊಂಡ್ರು. आखिरी गुरुओं को भी छोड़ आकर नॉलेज लेंगे तुमको भी अभी ये नॉलेज मिलते. ಕೊನೆಯಲ್ಲಿ ಗುರುಗಳನ್ನು ಬಿಟ್ಟು ನಾಲೆಜನ್ನು ಪಡೀತಾರೆ. ತಮಗೆ ಈಗ ಈ ಜ್ಞಾನ ಸಿಕ್ಕಿದೆ. जानते हो इससे पहले अज्ञानी थे सृष्टि का चक्र कैसे फिरता है. ಗೊತ್ತಿದೆ ಅಲ್ಲ, ಮೊದಲು ನಾವು ಅಜ್ಞಾನಿಗಳಾಗಿದ್ವಿ. ಸೃಷ್ಟಿಯ ಚಕ್ರ ಯಾವ ರೀತಿ ತಿರುಗುತ್ತಾ ಇತ್ತು. शिव बाबा ब्रह्मा विष्णु शंकर कौन है ये कुछ भी नहीं जानते थे. अब मालूम पड़ता हम विश्व के मालिक थे तो हमारे बुद्धि में बड़ा अच्छा नशा चढ़ना चाहिए. ಗೊತ್ತಿದೆ, ಮೊದಲು ಅಜ್ಞಾನಿಯಾಗಿದ್ವಿ. ಶಿವ ಬಾಬಾ ಬ್ರಹ್ಮ ವಿಷ್ಣು ಶಂಕರ ಯಾರು ಏನು ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ, ವಿಶ್ವದ ಮಾಲೀಕರಾಗಿದ್ವಿ. ಮತ್ತೆ ಬುದ್ಧಿಯಲ್ಲಿ ಇಷ್ಟೊಂದು ನಶೆ ಬೆಳಿಬೇಕಲ್ಲ. बाप को और सृष्टि चक्र को याद करते रहना चाहिए अलफ और बे. ತಂದೆ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡ್ತಾ ಇರಬೇಕು. ತಂದೆ ಮತ್ತು ಆಸ್ತಿ. बाप समझाते इनसे पहले तुम कुछ नहीं जानते थे ना बाप को ना उनकी रचना को जानते थे. ತಂದೆ ತಿಳಿಸ್ಕೊಡ್ತಾರೆ, ಇದರ ಮೊದಲು ನಿಮ್ಗೇನು ಗೊತ್ತಿರಲಿಲ್ವಲ್ಲ. ತಂದೆಯ ಬಗ್ಗೆ ಆಗಲಿ ರಚನೆಯ ಬಗ್ಗೆ ಗೊತ್ತಿತ್ತಾ. सारे सृष्टि के मनुष्य मात्र ना बाप को ना रचना आदि मध्य अंत को जानते थे. अभी तुम शूद्र से ब्राह्मण बने हो. ಇದೇ ಸೃಷ್ಟಿಯ ಮನುಷ್ಯ ಮಾತ್ರರು ತಂದೆಯನ್ನ ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ರ. ಈಗ ತಾವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. बाप सब बच्चों से बातें कर रहे, कितने ढेर बच्चे हैं, ಸೆಂಟರ್ಸ್ ಕಿತ್ನೆ ಹೇ ಅಭಿ ತೋ ಸೆಂಟರ್ಸ್ ಕೊಲೆ. ತಂದೆ ಮಕ್ಕಳ ಜೊತೆ ಮಾತಾಡ್ತಿದ್ದಾರೆ. ಇಷ್ಟೊಂದು ಜನ ಮಕ್ಕಳಿದ್ದಾರೆ. ಸೆಂಟರ್ಸ್ ಎಷ್ಟೊಂದಿದೆ, ಇನ್ನೂ ಮುಂದೆ ಓಪನ್ ಆಗ್ತಾ ಹೋಗುತ್ತೆ. तो बाबा समझाते आगे कुछ तुम नहीं जानते थे अब नंबरवार पुरुषार्थ अनुसार जान चुके हो. ತಂದೆ ತಿಳಿಸ್ಕೊಡ್ತಾರೆ, ಮೊದಲು ನೀವೇನು ಅರ್ಥ ಮಾಡ್ಕೊಂಡಿರಲಿಲ್ಲ, ಈಗ ನಂಬರ್ವಾರ್ ಪುರುಷಾರ್ಥ ಅನುಸಾರ ಅರ್ಥ ಮಾಡ್ಕೊಂಡಿದ್ದೀರಾ. ये भी जानते हो अभी हम बाप द्वारा पति से पावन बन रहे और तो पुकारते रहते तुम ಹೋಗು. ಇದು ಗೊತ್ತಿದೆ, ಈಗ ನಾವು ತಂದೆಯ ಮುಖಾಂತರ ಪತಿತರಿಂದ ಪಾವನ ಆಗ್ತಾ ಇದ್ದೀವಿ. ಬೇರೆಯವರು ಕರೀತಿದ್ದಾರೆ, ತಾವಂತೂ ಗುಪ್ತವಾಗಿದ್ದೀರಾ. ब्रह्म कुमार कुमारी कहते परंतु समझते नहीं कि इन्हों को पढ़ाने वाला कौन. ಶಾಸ್ತ್ರೋ ಮೇ ಕಹಾ ಲಿಖಾ ಹುವಾ ನಹಿ. ಬ್ರಹ್ಮ ಕುಮಾರ್ ಕುಮಾರಿ ಅಂತಾರೆ, ಆದರೆ ಗೊತ್ತಿಲ್ಲ ಇವರಿಗೆ ಓದಿಸುವಂಥವರು ಯಾರು. ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಏನೂ ಬರೆದಿಲ್ಲ. वही गीता के भगवान शिव ने आकर बच्चों को राजयोग सिखाया ये तुम्हारी बुद्धि में आता है ना. ಅದೇ ಗೀತೆಯ ಭಗವಂತ ಶಿವ ಬಾಬಾ ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಇದು ತಮ್ಮ ಬುದ್ಧಿಯಲ್ಲಿ ಬರುತ್ತಲ್ಲ. गीता भी तुमने पढ़ी होंगी ये भी अभी समझते हो ज्ञान मार्ग बिल्कुल अलग है. ಗೀತೆನೂ ತಾವು ಓದಿರ್ಬೋದು, ಈಗ ನೀವು ಅರ್ಥ ಮಾಡ್ಕೊಂತೀರಾ, ಜ್ಞಾನ ಮಾರ್ಗ ಬಿಲ್ಕುಲ್ ಬೇರೆ ಆಗಿದೆ. विद्युत मंडली से जो शास्त्र आदि पढ़कर टाइटल लेते ये सब भक्ति मार्ग के शास्त्र है. ये नॉलेज उनमें है नहीं. ವಿದ್ವಾನ್ ಮಂಡಳಿಯಿಂದ ಏನು ಶಾಸ್ತ್ರಗಳನ್ನು ಓದಿ ಟೈಟಲ್ ಪಡಿತಾರೆ, ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಈ ಜ್ಞಾನ ಅವರಲ್ಲೂ ಇಲ್ಲ. ये तो बाबा आकर रचना के आदि मध्य अंत की ज्ञान देते. ये तो बाबा ने आकर तुम्हारे बुद्धि का ताला खुलाए. ಇಲ್ಲಂತೂ ಬಾಬಾ ಬಂದು ರಚನೆಯ ಆದಿ ಮಧ್ಯ ಅಂತ್ಯ ಜ್ಞಾನವನ್ನು ಕೊಡ್ತಾರೆ. ಇದಂತೂ ಬಾಬಾನೇ ಬಂದು ತಮ್ಮ ಬುದ್ಧಿಯ ಬೀಗವನ್ನು ओपन ಮಾಡ್ತಾರೆ. तुम जानते हो हम क्या थे अब क्या बन गए. बुद्धि में सारा चक्र आ गया. ಈಗ ನಿಮಗೆ ಗೊತ್ತಿದೆ, ಮೊದಲು ನಾವೇನಾಗಿದ್ವಿ, ಈಗ ಏನಾಗ್ತಿದ್ದೀವಿ, ಬುದ್ಧಿಯಲ್ಲಿ ಇಡೀ ಚಕ್ರ ಬಂದಿದೆ ಅಲ್ಲ.
शुरू में थोड़े ही समझते थे, दिन प्रतिदिन ज्ञान का तीसरा नेत्र अच्छी तरह खुलता जाता है. ಆರಂಭದಲ್ಲಿ ಏನು ಅರ್ಥ ಮಾಡ್ಕೊತಿದ್ರಿ? ದಿನ ಪ್ರತಿದಿನ ಜ್ಞಾನದ ಮೂರನೇ ನೇತ್ರ ಚೆನ್ನಾಗಿ ಓಪನ್ ಆಗ್ತಿದೆ. ये भी किसको पता नहीं कि भगवान कब आया, वो कौन था जिसने आकर गीता का ज्ञान सुनाया. ಇದು ಸಹ ಯಾರಿಗೂ ಗೊತ್ತಿರಲಿಲ್ಲ. ಭಗವಂತ ಯಾವಾಗ ಬಂದರು, ಯಾರವರು, ಯಾವ ರೀತಿ ಬಂದು ಗೀತೆಯ ಜ್ಞಾನವನ್ನು ತಿಳಿಸಿದ್ರು. तुम बच्चे अभी जान गए हो, बुद्धि में सारा चक्र का ज्ञान है. कब से हम आर खाते और कैसे वाम मार्ग में जाते, कैसे सीढ़ी उतरते. ಮಕ್ಕಳಿಗೆ ಈಗ ಎಲ್ಲನೂ ಅರ್ಥ ಆಗಿದೆ. ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನ ಇದೆ. ಯಾವಾಗಿಂದ ನಾವು ಸೋಲ್ತಾ ಬಂದ್ವಿ, ಯಾವ ರೀತಿ ವಾಮ ಮಾರ್ಗದಲ್ಲಿ ಹೋದ್ವಿ, ಯಾವ ರೀತಿ ಮೆಟ್ಲನ್ನು ಇಳಿತಾ ಬಂದ್ವಿ. ये चित्र में कितना सहज समझाया है, 84 जन्मों की सीढ़ी है ना. ಈ ಚಿತ್ರದಲ್ಲಿ ಎಷ್ಟು ಸಹಜವಾಗಿ ತಿಳಿಸಲಾಗಿದೆ. 84 ಜನ್ಮದ ಮೆಟ್ಲಲ್ವಾ. कैसे उतरते कैसे चढ़ते, पतित से पावन कौन, पतित कैसे कौन बनाया. ಯಾವ ರೀತಿ ಇಳಿತೀವಿ, ಯಾವ ರೀತಿ ಎತ್ತೀವಿ, ಪತಿತ ಪಾವನ ಯಾರು, ಪತಿತರಾಗಿ ಯಾರು ಮಾಡಿದ್ರು. ये तुम अभी जानते हो, वो तो सिर्फ गाते रहते पतित पावन. ये थोड़े ही समझते कि रावण राज कब से शुरू होता. ಈಗ ಈ ಒಂದು ಅರಿವು ನಿಮಗಾಗಿದೆ. ಮತ್ತೆ ಗಾಯನ ಮಾಡ್ತಾ ಇರ್ತೀರಾ ಪತಿತ ಪಾವನ ಅಂತ. ಇದೇನಾದರೂ ಗೊತ್ತಿತ್ತಾ? ರಾವಣ ರಾಜ್ಯ ಯಾವಾಗಿಂದ ಆರಂಭ ಆಯಿತು. ಪತಿತ್ ಕಬ್ ಸೆ ಬನೆಂಗೆ, ये नॉलेज है ही आदि सनातन देवी देवता धर्म के. ಪತಿತ ಆಗೋದು ಯಾವಾಗಿಂದ ಆರಂಭ ಆಯಿತು. ಈ ಒಂದು ಜ್ಞಾನ ಇರೋದೇ ಆದಿ ಸನಾತನ ದೇವಿ ದೇವತಾ ಧರ್ಮದವರಿಗೆ. बाबा कहते मैंने ही आदि सनातन देवी देवता धर्म की स्थापना की. ये वर्ल्ड की हिस्ट्री ज्योग्रफी बाप की सिवाय कोई समझा ना सकता. ತಂದೆ ತಿಳಿಸ್ತಾರೆ, ನಾನೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತೀನಿ. ಈ ಪ್ರಪಂಚದ ಚರಿತ್ರೆ ಭೂಗೋಳ ತಂದೆ ಬಿಟ್ಟು ಮೇರೆ ಯಾರೂ ಸಹ ತಿಳಿಸಕ್ಕೆ ಸಾಧ್ಯ ಇಲ್ಲ. तुम्हारे लिए जैसे कहानी है, कैसे राज्य पाए कैसे गवाए, वो हम हिस्ट्री ಜಾಗ್ರಫಿ ಪಡ್ತೆ. ತಮಗೋಸ್ಕರ ಇದು ಒಂದು ಕಥೆ ಆಗಿದೆ. ಯಾವ ರೀತಿ ರಾಜ್ಯವನ್ನು ಪಡಿತೀವಿ, ಯಾವ ರೀತಿ ಕಳ್ಕೊಂತೀವಿ, ಈ ಒಂದು ಚರಿತ್ರೆ ಭೂಗೋಳ ಓದ್ತಾ ಇದ್ದೀವಿ. ये है बेहद की बात, हम 84 का चक्र कैसे लगाते. हम विश्व के मालिक थे, फिर रावण ने राज्य छीना. ये नॉलेज बाबा ने दी. ಇದು ಅನಂತವಾದ ಮಾತು. ನಾವು 84 ಜನ್ಮದ ಚಕ್ರವನ್ನು ಯಾವ ರೀತಿ ಸುತ್ತೀವಿ. ನಾವೇ ವಿಶ್ವದ ಮಾಲೀಕರಾಗಿದ್ವಿ, ಮತ್ತು ರಾವಣ ರಾಜ್ಯದಲ್ಲಿ ಎಲ್ಲವನ್ನ ಕಳ್ಕೊಂಡ್ವಿ. ಈ ಒಂದು ಜ್ಞಾನ ತಂದೆನೇ ಕೊಟ್ಟಿದ್ದಾರೆ. मनुष्य दशहरा आदि त्योहार मनाते, परंतु कुछ भी नॉलेज नहीं. जैसे तुमको ये नॉलेज नहीं थी, अब ये नॉलेज मिल रही है, तो तुम खुशी में रहते हो. ಮನುಷ್ಯರು ದಸರಾ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ, ಆದರೆ ಏನು ಜ್ಞಾನ ಇಲ್ಲ. ಯಾವ ರೀತಿ ತಮಗೆ ಈ ಜ್ಞಾನ ಇಲ್ಲ, ಈಗ ಈ ಜ್ಞಾನ ಸಿಕ್ಕಿದೆ, ತಾವು ಖುಷಿ ಆಗ್ತಾ ಇರ್ತೀರಾ. नॉलेज खुशी देते, बेहद का नॉलेज बुद्धि में है. बाप तुम्हारी जोली भर रहे कहते हैं, ಜೋಲಿ ಬರೆದು ಜ್ಞಾನ ಖುಷಿಯನ್ನು ನೀಡುತ್ತೆ. ಯಾವ ರೀತಿ ನಿಮಗೆ ಈ ಜ್ಞಾನ ಇರಲಿಲ್ಲ, ಈಗ ಜ್ಞಾನ ಸಿಕ್ಕಿದೆ, ತಾವು ಖುಷಿಯಲ್ಲಿದ್ದೀರಾ, ಜ್ಞಾನ ಖುಷಿಯನ್ನು ನೀಡುತ್ತೆ. ಬೇಹದ್ ಕಿ ನಾಲೆಜ್ ಬುದ್ಧಿ ಮೇ ಹೇ, ಬಾಪ್ ತುಮಾರಿ ಜೋಲಿ ಬರ್ ರಹೇ ಹೇ ನ. ಅನಂತವಾದ ಜ್ಞಾನ ಬುದ್ಧಿಯಲ್ಲಿದೆ. ತಂದೆ ತಮ್ಮ ಜೋಳಿಗೆಯನ್ನು ತುಂಬಿಸ್ತಾ ಇದ್ದಾರೆ. कहते हैं ना, जोली भर दो, किसको कहते हैं, साधु संत आदि को नहीं कहते. ತಂದೆ ತಮ್ಮ ಜೋಳಿಗೆಯನ್ನು ತುಂಬಿಸ್ತಾ ಇದ್ದಾರೆ. ಅಂತಾರಲ್ಲ, ಜೋಳಿಗೆಯನ್ನು ತುಂಬಿಸಿ ಅಂತ. ಯಾರಿಗಂತಾರೆ? ಸಾಧು ಸಂತರಿಗಲ್ಲ. बोला ना शिव को कहते, उससे ही भीख मांगते, तुम्हारा तो अब खुशी का परवाह. ಮುಗ್ಧ ತಂದೆಗೆ ತಿಳಿಸಲಾಗತ್ತೆ, ಅವರಿಂದ ಭಿಕ್ಷೆಯನ್ನು ಬೇಡ್ತಾರೆ. ಈಗಂತೂ ತಮಗೆ ಖುಷಿಯ ಅಂತ್ಯನೇ ಇಲ್ಲ.
तुमको बहुत खुशी होनी चाहिए, बुद्धि में कितना ज्ञान आ गया ना. ತಮಗೆ ಬಹಳಷ್ಟು ಖುಷಿ ಆಗಬೇಕು, ಬುದ್ಧಿಯಲ್ಲಿ ಎಷ್ಟೊಂದು ಜ್ಞಾನ ಬಂದಿದೆ ಅಲ್ಲ. बेहद बाप से बेहद का वर्षा मिलता तो अब अपना और दूसरों का कल्याण कर. ಅನಂತವಾದ ತಂದೆಯಿಂದ ಅನಂತವಾದ ಆಸ್ತಿ ಸಿಗ್ತಿದೆ. ಅಂದ ಮೇಲೆ ತಮ್ಮ ಮತ್ತು ಇತರರ ಕಲ್ಯಾಣವನ್ನ ಮಾಡಬೇಕು. सबका कल्याण करना, आगे तो एक दो का अकल्याण ही करते थे क्योंकि असुरी मत था. अभी तुम श्रीमत पर हो तो अपना कल्याण कर. ಎಲ್ಲರ ಕಲ್ಯಾಣವನ್ನ ಮಾಡಬೇಕು. ಮುಂದೆ ಹೋಗ್ತಾ ಒಬ್ಬರು ಇನ್ನೊಬ್ಬರ ಆ ಕಲ್ಯಾಣವನ್ನೇ ಮಾಡ್ತಿದ್ರಿ. ಯಾಕೆಂದರೆ ಅಸುರಿ ಮತದಂತೆ ಇದ್ರಿ. ಈಗ ತಾವು ಶ್ರೀಮತದಂತೆ ತಮ್ಮ ಕಲ್ಯಾಣವನ್ನ ಮಾಡ್ಕೋಬೇಕಾಗಿದೆ. तुम्हारी दिल होती ये बेहद की पढ़ाई सब पढ़े, सेंटर्स खुलते जाए. कहते बाबा प्रदर्शनी दो, ಪ್ರೊಜೆಕ್ಟರ್ ದೋ, हम सेंटर को. ನಿಮ್ಮ ಹೃದಯ ಹೇಳುತ್ತೆ ಈ ಅನಂತವಾದ ವಿದ್ಯೆ ಎಲ್ಲರೂ ಓದಲಿ, ಸೆಂಟರ್ಸ್ ಓಪನ್ ಆಗ್ತಾ ಹೋಗಲಿ ಅಂತಾರೆ. ಬಾಬಾ ಪ್ರದರ್ಶನಿಯ ಸೆಟ್ ಕೊಡಿ, ಪ್ರೊಜೆಕ್ಟರ್ ಕೊಡಿ, ನಾವು ಸೆಂಟರ್ಸನ್ನು ಓಪನ್ ಮಾಡ್ತೀವಿ. हमको जो ज्ञान मिली जिससे बेहद का खुशी का पारा चढ़ा वो औरों को भी अनुभव कराए. ड्रामा अनुसार ये भी पुरुषार्थ चलता रहता. ನಮಗೆ ಜ್ಞಾನ ಸಿಕ್ಕಿದೆ, ಇದರಿಂದ ಅನಂತವಾದ ಖುಷಿಯ ಪಾರ ಬೆಳೆದಿದೆ. ಇತರರಿಗೂ ಈ ಅನುಭವವನ್ನು ಮಾಡಿಸಬೇಕಾಗಿದೆ. ಡ್ರಾಮಾ ಅನುಸಾರ ಈ ಪುರುಷಾರ್ಥ ನಡೀತಾನೇ ಇರುತ್ತೆ. बाप आया भारत को फिर से स्वर्ग बनाने, तुम जानते हो हम आगे नरकवासी थे अब ಸ್ವರ್ಗವಾಸಿ ಬನ್ನಿ. ತಂದೆ ಬಂದಿದ್ದಾರೆ ಭಾರತವನ್ನ ಮತ್ತೆ ಸ್ವರ್ಗವಾಗಿ ಮಾಡಕ್ಕೆ. ತಮಗೆ ಗೊತ್ತಿದೆ ನಾವು ಮೊದಲು ನರಕವಾಸಿ ಆಗಿದ್ವಿ, ಈಗ ಸ್ವರ್ಗವಾಸಿ ಆಗಿದ್ದೀವಿ. ये चक्र तुम्हारे बुद्धि में सदैव फिरता रहना चाहिए जिससे सदैव तुम खुशी में रहो. ಈ ಒಂದು ಚಕ್ರ ತಮ್ಮ ಬುದ್ಧಿಯಲ್ಲಿ ಸದಾ ತಿರುಗುತ್ತಾ ಇರಬೇಕು, ಇದರಿಂದ ತಾವು ಸದಾ ಖುಷಿಯಲ್ಲಿ ಇರ್ತೀರ. औरों को समझाने का भी नशा रहे, हम बाबा से नॉलेज ले रहे. तुम्हारे और भाई बहनें जो नहीं जानते उन्हों को भी रास्ता बताना है, तुम्हारा धर्म है. ಬೇರೆಯವರಿಗೂ ತಿಳಿಸುವ ನಶೆ ಇರಲಿ. ಬಾಬಾ ಏನು ಜ್ಞಾನವನ್ನು ನೀಡ್ತಿದ್ದಾರೆ, ನಿಮ್ಮ ಸಹೋದರ ಸಹೋದರಿಗೆ ಯಾರಿಗೆ ಗೊತ್ತಿಲ್ಲ ಅವರಿಗೂ ಈ ದಾರಿಯನ್ನು ತೋರಿಸಬೇಕು, ಇದು ನಿಮ್ಮ ಧರ್ಮ ಆಗಿದೆ. जैसे बाप का पाठ है सबका कल्याण करना, वैसे तुम्हारा भी पाठ है सबका कल्याण कर. ಯಾವ ರೀತಿ ತಂದೆಯ ಪಾತ್ರ ಆಗಿದೆ ಎಲ್ಲರ ಕಲ್ಯಾಣವನ್ನ ಮಾಡೋದು, ಅದೇ ರೀತಿ ತಮ್ಮ ಪಾತ್ರ ಆಗಿದೆ ಎಲ್ಲರ ಕಲ್ಯಾಣ ಮಾಡೋದು. बाबा ने कल्याणकारी बनाया तो अपना भी तो कल्याण करना, औरों का भी करना. बाबा कहते तू फलाने सेंटर पर जाओ, जाकर सर्विस करो. ಬಾಬುವರು ಕಲ್ಯಾಣಕಾರಿಯಾಗಿ ಮಾಡಿದ್ದಾರೆ ಅಂದ ಮೇಲೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಿ, ಇತರರ ಕಲ್ಯಾಣವನ್ನ ಮಾಡಿ. ತಂದೆ ಅಂತಾರೆ ತಾವು ಈ ಸೆಂಟರ್ಗೆ ಹೋಗಿ ಸೇವೆ ಮಾಡಿ. एक जगह बैठ सर्विस नहीं करनी है, जितना जो होशियार है उतना उनको शौक होता, जाकर हम सर्विस करें. ಒಂದೇ ಸ್ಥಾನದಲ್ಲಿ ಕುತ್ಕೊಂಡು ಸೇವೆ ಮಾಡೋದಲ್ಲ, ಯಾರು ಎಷ್ಟು ಹುಷಾರಾಗಿರ್ತಾರೆ ಅವ್ರಿಗೆ ಅಷ್ಟೇ ಆಸಕ್ತಿ ಇರುತ್ತೆ, ಹೋಗಿ ನಾವು ಸೇವೆ ಮಾಡೋಣ. फलाना नया सेंटर खुला, ये तो जानते हैं कौन कौन सर्विसेबल है, कौन कौन आज्ञाकारी वफादार फरमान बरदार. ಆ ಹೊಸ ಸೆಂಟರ್ ಓಪನ್ ಆಗಿದೆ, ಗೊತ್ತಿದೆ ಯಾರು ಯಾರು ಸೇವಾದಾರಿ ಆಗಿದ್ದಾರೆ, ಯಾರ್ಯಾರು ಆಜ್ಞಾಕಾರಿ ನಂಬಕಸ್ಥರು ಮತ್ತು ತಂದೆ ಹೇಳ್ದಂಗೆ ನಡೆಯುವಂಥವರು ಆಗಿದ್ದಾರೆ. ಆ ज्ञान काल में भी कपूत बच्चों पर बाबा नजर नाराज होते. ये तो बेहद का बाबा कहते मैं बिल्कुल साधारण रीति समझाता हूँ, इसमें डरने की कोई बात. ಅಜ್ಞಾನ ಕಾಲದಲ್ಲೂ ಕೆಟ್ಟ ಮಕ್ಕಳ ಬಗ್ಗೆ ತಂದೆ ಮುನಿಸ್ಕೊಂತಾರೆ. ಇಲ್ಲಂತೂ ಅನಂತವಾದ ತಂದೆ ಹೇಳ್ತಾರೆ ನಾನು ಬಿಲ್ಕುಲ್ ಸಾಧಾರಣ ರೀತಿಯಲ್ಲಿ ತಿಳಿಸ್ತೇನೆ, ಇದರಲ್ಲಿ ಭಯ ಪಡುವ ಮಾತೇ ಇಲ್ಲ. ये तो जो करेगा सो पाएगा, शाप व नाराज होने की बात नहीं.
ಇಲ್ಲಂತೂ ಯಾರು ಮಾಡ್ತಾರೆ ಅವರೇ ಪಡ್ಕೊತಾರೆ. ಶಾಪ ಅಥವಾ ಮುನಿಸಿಕೊಳ್ಳುವ ಮಾತೇ ಇಲ್ಲ. बाप समझाते क्यों नहीं अच्छी सर्विस कर अपना भी और दूसरों का भी कल्याण करना. ತಂದೆ ತಿಳಿಸ್ಕೊಡ್ತಿದ್ದಾರೆ, ಯಾಕೆ ಚೆನ್ನಾಗಿ ಸೇವೆ ಮಾಡಿ ತಮ್ಮ ಮತ್ತು ಇತರರ ಕಲ್ಯಾಣವನ್ನ ಮಾಡ್ಕೊಳಲ್ಲ. जितना जो बहुतों का कल्याण करते उतना बाबा भी खुश होते. बगीचे में बाबा देखेंगे ये फूल कितने अच्छे हैं. ಎಷ್ಟು ಇತರರ ಕಲ್ಯಾಣವನ್ನ ಮಾಡ್ತೀರಾ ಅಷ್ಟು ತಂದೆ ಖುಷಿ ಆಗ್ತದೆ. ತೋಟದಲ್ಲಿ ಬಾಬಾ ಹೂಗಳನ್ನು ನೋಡಿ ಅಂತಾರೆ, ಈ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ. ये सारा बगीचा है, बगीचे को देखने के लिए कहते बाबा हम सेंटर का चक्कर लगाइए कैसे कैसे फूल है. ಇದೆಲ್ಲನೂ ತೋಟ ಆಗಿದೆ. ತೋಟವನ್ನು ನೋಡೋಕ್ಕೋಸ್ಕರ ಬಾಬಾ ಸೆಂಟರ್ಸಲ್ಲಿ ತಿರುಗಾಡ್ತಾರೆ. ಯಾವ ರೀತಿ ಹೂವಿದೆ. कैसे सर्विस कर रहे हैं जानने से मालूम पड़ता है ना कैसे खुशी में नाच रहे हैं. ಯಾವ ರೀತಿ ಸೇವೆ ಮಾಡ್ತಿದ್ದಾರೆ ಗೊತ್ತಾದಾಗ ಖುಷಿ ಆಗುತ್ತಲ್ಲ, ಯಾವ ರೀತಿ ಖುಷಿಯಿಂದ ನೃತ್ಯ ಮಾಡ್ತಿದ್ದಾರೆ. बाबा को भी आकर कहते थे बाबा फलाने को हमने ऐसे समझाया, आज अपने पति को भाई को ले आई, समझाया है बाबा आया हुआ है, वो कैसे हीरे जैसे जीवन बना. ಬಾಬಾಗೂ ಬಂದು ತಿಳಿಸೋರು, ಬಾಬಾ ನಾನು ಇವರಿಗೆ ಈ ರೀತಿ ತಿಳಿಸ್ಕೊಟ್ಟೆ, ಇವತ್ತು ನನ್ನ ಪತಿಗೆ ತಿಳಿಸ್ಕೊಟ್ಟೆ, ಸಹೋದರನಿಗೆ ತಿಳಿಸ್ಕೊಟ್ಟೆ, ಗೊತ್ತಾಗಿದೆ ತಂದೆ ಬಂದಿದ್ದಾರೆ, ಯಾವ ರೀತಿ ವಜ್ರ ಸಮಾನ ಜೀವನವನ್ನ ತಯಾರು ಮಾಡ್ತಿದ್ದಾರೆ. सुनते हैं तो चाहते हम भी देखे तो बच्चों में उमंग आता ले आते हैं. ಕೇಳಿದಾಗ ಅನಿಸುತ್ತೆ ನಾವು ನೋಡೋಣ ಅಂತ, ಮಕ್ಕಳಿಗೆ ಉಮಂಗ ಬರುತ್ತೆ, ಕರ್ಕೊಂಬರ್ತಾರೆ. वर्ल्ड की हिस्ट्री ज्योग्राफी को जानना चाहिए, तुम जज कर सकते हो भारत सारे विश्व का मालिक था. ಪ್ರಪಂಚದ ಚರಿತ್ರೆ ಭೂಗೋಳವನ್ನು ತಿಳ್ಕೊಂಡಿದ್ದೀರಿ, ನೀವು ಸಹ ಜಡ್ಜ್ ಮಾಡ್ಬೋದು, ಭಾರತದಲ್ಲಿ ಇಡೀ ವಿಶ್ವದ ಮಾಲೀಕ ಆಗಿತ್ತು. ಅಭಿ ತೋ ಕ್ಯಾ ಹಾಲತ್ ಹೋ ಗಯಾ, ಸತ್ಯುಗ್ ತ್ರೇತಾ ಮೇ ಕಿತನಾ ಸುಖ. ಇವಾಗ ಎಂಥ ಗತಿ ಬಂದ್ಬಿಟ್ಟಿದೆ. ಸತ್ಯುಗ ತ್ರೇತಾದಲ್ಲಿ ಎಷ್ಟೊಂದು ಸುಖ ಇತ್ತು. अब फिर बाबा विश्व का मालिक बना रहे, ये भी जानते हो दुनिया में पिछाड़ी में बहुत हंगामा होने. ಈಗ ಮತ್ತೆ ಬಾಬಾ ವಿಶ್ವದ ಮಾಲೀಕರಾಗಿ ಮಾಡ್ತಿದ್ದಾರೆ. ಇದು ಗೊತ್ತಿದೆ, ಪ್ರಪಂಚದಲ್ಲಿ ಅಂತ್ಯದಲ್ಲಿ ಬಹಳಷ್ಟು ಜಗಳ ಕಲಹ ಆಗತ್ತೆ. ಲಡಾಯಿ ಕೋಯಿ ಬಂದ್ ತೋಡೆ ಹಿ ಹೋತಾ, ಕಹಾನ ಕಹಾ ಲಗಿ रहती है. ಜಗಳ ಇದೇನು ಮುಗಿಯತ್ತೇನೋ, ಎಲ್ಲೋ ಒಂದು ಕಡೆ ನಡೀತಾನೇ ಇರುತ್ತೆ. ಯಹಾ ದೇಖೋ ವಹಾ ಜಗಳಾ ಹಿ ಹೈ, ಕಿತನಾ ಗಮ್ಸಾನ್ ಲಗಾ. ಎಲ್ಲಿ ನೋಡಿದ್ರೆ ಅಲ್ಲಿ ಜಗಳಾನೆ, ಎಷ್ಟೊಂದು ಹಿಂಸೆ ಆಗ್ತಿದೆ ಅಲ್ಲ. ವಿಲಾಯತ್ ಮೇ ಕ್ಯಾ ಕ್ಯಾ ಹೋ ರಹಾ ಹೈ, ಸಮಜ್ತೆ ನಹಿ ಹಮ್ ಕ್ಯಾ ಕರ್ ರಹೇ ಹೈ. ವಿದೇಶಗಳಲ್ಲಿ ಏನೇನಾಗ್ತಿದೆ ಅರ್ಥನೇ ಮಾಡ್ಕೊಳಲ್ಲ, ನಾವೇನು ಮಾಡ್ತಿದ್ದೀವಿ. ಕಿತನೆ ತೂಫಾನ್ ಲಗೇ ರಹತೆ, ಮನುಷ್ಯ ಬಿ ಮರ್ತೆ ರಹತೆ. ಎಷ್ಟೊಂದು ಬಿರುಗಾಳಿ ಬರ್ತಾ ಇರುತ್ತೆ, ಮನುಷ್ಯ ಸಾಯ್ತಾನೇ ಇರ್ತಾನೆ. कितनी दुख की दुनिया है, हम बच्चे समझते इस दुख की दुनिया से बस अब गए की गए. ಎಷ್ಟು ದುಃಖದ ಪ್ರಪಂಚ ಅಲ್ಲ. ಮಕ್ಕಳು ಗೊತ್ತಾಗಿದೆ, ಈ ದುಃಖದ ಪ್ರಪಂಚದಿಂದ ಈಗ ನಾವು ಹೋದ್ವಿ ಅಂದರೆ ಹೋದ್ವಿ. ಬಾಬಾ ತೋ ಧೀರಜ್ ದೇ ರಹೇ ಹೇ ಏ ಚೀಚಿ ದುನಿಯಾ. ತಂದೆ ಅಂತೂ ಧೈರ್ಯವನ್ನ ಕೊಡ್ತಿದ್ದಾರೆ, ಇದು ಕೊಳಕಿನ ಪ್ರಪಂಚ ಆಗಿದೆ. थोड़े रोज में हम विश्व पर शांति से राज्य करेंगे, इसमें तो ಖುಷಿ ಹೋನಿ चाहिए. ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ವಿಶ್ವದ ಮೇಲೆ ಶಾಂತಿಯಿಂದ ರಾಜ್ಯ ಮಾಡ್ತೀವಿ, ಇದರಲ್ಲಿ ಖುಷಿ ಆಗಬೇಕು. सेंटर्स खोलते रहते, अब देखो सेंटर खोलते हैं. बाबा लिखते अब अच्छे अच्छे बच्चे जाओ, नाम भी लिख देता हूँ. ಸೆಂಟರ್ಸ್ ಓಪನ್ ಆಗ್ತಾ ಇರುತ್ತೆ. ಈಗ ನೋಡಿ ಸೆಂಟರ್ಸ್ ಓಪನ್ ಆದಾಗ ಬಾಬಾನೂ ಬರೀತಾರೆ, ಒಳ್ಳೊಳ್ಳೆ ಮಕ್ಕಳು ಹೋಗಿ ಹೆಸರನ್ನು ಬರೀತಿರ್ತಾರೆ. ಜೋ ದಿಲ್ ಪರ್ ಚढ़ रहे हैं बहुतों का कल्याण होता, ऐसे बहुत लिखते बाबा हम तो बांधेली है. ಯಾರು ಹೃದಯದಲ್ಲಿ ಕುತ್ಕೊಂತಿದ್ದಾರೆ ಬಹಳಷ್ಟು ಜನರ ಕಲ್ಯಾಣ ಆಗತ್ತೆ.
ಈ ರೀತಿ ಬಹಳಷ್ಟು ಜನ ಬರೀತಾರೆ, ಬಾಬಾ ನಾವು ಬಂಧನದಲ್ಲಿದ್ದೀವಿ. अच्छा सेंटर खुल जाए तो बहुत आकर वर्षा पाए. ये भी जानते हो कि ये सब विनाश होना है, तो क्यों नहीं बहुतों के कल्याण अर्थ काम में लगा दो. ಒಳ್ಳೆಯದು, ಸೆಂಟರ್ಸ್ ಓಪನ್ ಆಗತ್ತೆ, ಬಹಳಷ್ಟು ಜನ ಬಂದು ಆಸ್ತಿಯನ್ನು ಪಡಿತಾರೆ. ಇದು ಗೊತ್ತಿದೆ, ಎಲ್ಲ ವಿನಾಶ ಆಗಲೇಬೇಕು. ಯಾಕೆ ನಾವು ಅನೇಕರ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿಸಬಾರದು. ड्रामा में इन्हों का ऐसे पार्ट है, हर एक अपना अपना पार्ट बजा रहे, तरस पड़ता. ಡ್ರಾಮಾದಲ್ಲಿ ಇವರ ಪಾತ್ರನೇ ಹಂಗೆ ಇದೆ. ಪ್ರತಿಯೊಬ್ಬರದ್ದು ತಮ್ಮದೇ ಆದ ಪಾತ್ರ ಆಗಿದೆ. ದಯೆ ಬರುತ್ತೆ. दूसरों को भी बंधन मुक्त करने कुछ तो मदद करे, वो भी तो वर्षा ले लेवे. ಬೇರೆಯವರನ್ನ ಬಂಧನ ಮುಕ್ತರಾಗಿ ಮಾಡುವ ಸಹಯೋಗ ನೀಡಿ ಅವರು ಸಹ ಏನಾದರೂ ಆಸ್ತಿಯನ್ನು ಪಡೀಲಿ. बाबा को कितनी फिक्रात रहती, सब काम चिता पर जल रहे हैं, सारा कब्रिस्तान हो पड़ा. ತಂದೆಗೆ ಎಷ್ಟು ಚಿಂತೆ ಇರುತ್ತೆ, ಎಲ್ಲರೂ ಕಾಮಚಿತೆಯ ಮೇಲೆ ಸುಟ್ಟೋಗಿ ಸತ್ತಿದ್ದಾರೆ, ಎಲ್ಲರೂ ಸ್ಮಶಾನ ನಿವಾಸಿಯಾಗಿದ್ದಾರೆ. कहते भी है अल्लाह आकर कब्रिस्तान से जगाए सबको ले जाते. ಹೇಳ್ತಾರಲ್ಲ, ಅಲ್ಲಾ ಬಂದು ಸ್ಮಶಾನದಿಂದ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ. तुम अभी समझते हो रावण ने कैसे हराया, आगे थोड़े ही समझते थे. ಇವಾಗ ನೀವು ಅರ್ಥ ಮಾಡ್ಕೊತೀರ, ರಾವಣ ಯಾವ ರೀತಿ ಸೋಲಿಸ್ಬಿಟ್ಟ, ಮೊದಲು ಏನಾದರೂ ಅರ್ಥ ಆಗ್ತಿತ್ತಾ? अब जौहरी लखपति है, इतने बच्चे हैं, नशे में रहता है ना. अभी समझते हम पूरे पति थे. ನಾನು ವಜ್ರ ವ್ಯಾಪಾರಿ ಲಖಪತಿ ಆಗಿದ್ದೀನಿ, ಇಷ್ಟೊಂದು ಮಕ್ಕಳಿದ್ದಾರೆ, ನಶೆ ಇತ್ತು. ಈಗ ಅರ್ಥ ಆಗತ್ತೆ, ನಾವು ಪೂರ್ತಿ ಪತಿತರಾಗಿದ್ವಿ. ಬಲ್ ಪುರಾಣಿ ದುನಿಯಾ में कितने भी लखपति करोड़पति, परंतु सब कौड़ी मिसाल है, आप गए कि गए. ಬಳೆ ಈ ಹಳೆ ಪ್ರಪಂಚದಲ್ಲಿ ಎಷ್ಟೇ ಲಖಪತಿ ಕರೋಡ್ಪತಿ ಇರ್ಬೋದು, ಎಲ್ಲರೂ ಗವ್ವೆ ಸಮಾನ ಆಗಿದ್ದಾರೆ. ಎಲ್ಲ ಹೋಯಿತು ಅಂದರೆ ಹೋಯಿತು. माया भी कितनी प्रबल है, बाबा कहते बच्चे सेंटर्स खोलो, बहुतों का कल्याण हो जाए. ಮಾಯೆನೇ ಎಷ್ಟು ಪ್ರಭಾವಶಾಲಿಯಾಗಿದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ಸೆಂಟರ್ಸ್ ಓಪನ್ ಮಾಡಿ, ಅನೇಕರ ಕಲ್ಯಾಣ ಆಗಲಿ. गरीब जलते जगाते, धनवान जरा मुश्किल लगाते, अपनी ಖುಷಿ में ही मस्त रहते. ಬಡವರು ಬೇಗ ಎದ್ದೇಳ್ತಾರೆ, ಧನವಂತರು ಸ್ವಲ್ಪ ನಿಧಾನ ಎದ್ದೇಳೋದು, ತಮ್ಮ ಖುಷಿಯಲ್ಲಿ ನಶೆಯಲ್ಲೇ ಇರ್ತಾರೆ. माया ने एक दिन अपना वश में कर लिया, समझाने से समझते हैं, परंतु छोड़े कैसे, डर लगता इन्होंने माफिक सब छोड़ना पड़े. ಮಾಯಾ ಏಕ್ದಮ್ ತನ್ನ ವಶದಲ್ಲಿ ಇಟ್ಕೊಂಡಿದೆ. ತಿಳಿಸ್ಕೊಂಡ್ರೆ ಅರ್ಥ ಮಾಡ್ಕೊತಾರೆ, ಆದರೆ ಯಾವ ರೀತಿ ಬಿಡೋದು? ಭಯ ಆಗತ್ತೆ, ಇವ್ರ ಥರ ನಾವು ಎಲ್ಲವನ್ನ ಬಿಡಬೇಕೇನು? तकदीर में नहीं है तो चल नहीं सकते, जैसे छुटकारा पाना भी मुश्किल. ಅದೃಷ್ಟದಲ್ಲಿ ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಯಾವ ರೀತಿ ಬಿಡೋದೇ ಕಷ್ಟ ಆಗ್ಬಿಡತ್ತೆ. उस समय वैराग्य आता है, बरोबर चीती दुनिया है, फिर वहाँ की वहाँ ही रहे. ಆ ಸಮಯದಲ್ಲಿ ವೈರಾಗ್ಯ ಬರುತ್ತೆ, ಇದು ಕೊಳಕಿನ ಪ್ರಪಂಚ ಆಗಿದೆ, ಮತ್ತೆ ಅಲ್ಲಿನವರು ಅಲ್ಲೇ ಇರ್ತಾರೆ. कोटों में कोई निकलते, बॉम्बे में सौकड़ों आते, कोई कोई को रंग लगता. ಕೋಟಿಯಲ್ಲಿ ಕೆಲವರು ಮಾತ್ರ ಬರ್ತಾರೆ, ಬಾಂಬೆಯಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಯಾರೋ ಒಬ್ಬರಿಗೆ ಈ ಬಣ್ಣ ತಾಕತ್ತೆ. समझते भविष्य के लिए कुछ बना लेवे, कौड़ी बदले हमको हीरा मिल जाए. ಅನ್ಕೊಂತಾರೆ, ಭವಿಷ್ಯಕ್ಕೋಸ್ಕರ ಏನಾದರೂ ಮಾಡ್ಕೋಣ, ಗವ್ವೆ ಬದಲು ನಾವು ವಜ್ರ ನಮಗೆ ಸಿಗತ್ತಲ್ಲ. बाबा समझाते बैग बैगे सारा ट्रांसफर करो स्वर्ग में, वहाँ 21 जन्म के लिए तुमको राज्य भाग्य मिले. ತಂದೆ ತಿಳಿಸ್ಕೊಡ್ತಾರೆ, ನಿಮ್ಮ ಬ್ಯಾಗೇಜ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಸ್ವರ್ಗಕ್ಕೆ, ಅಲ್ಲಿ 21 ಜನ್ಮಕ್ಕೋಸ್ಕರ ತಮಗೆ ರಾಜ್ಯ ಭಾಗ್ಯ ಸಿಗತ್ತೆ. कोई कोई 1 रुपया 8 आना भी बेचते हैं, बाबा कहते 1 रुपया भी तुम्हारा शिव बाबा के खजाने में जमा हुआ. ಕೆಲವರಂತೂ 8 ರೂಪಾಯಿ 8 ಆಣೆಯನ್ನು ಕಳಿಸ್ತಾರೆ,
ತಂದೆ ಅಂತಾನೆ 1 ರೂಪಾಯಿ ಸಹ ನಿಮ್ಮದು ತಂದೆಯ ಖಜಾನೆಯಲ್ಲಿ ಜಮಾ ಆಗೋಯ್ತು. तुमको 21 जन्म के लिए महल मिल जाएंगे, सुदामा का मिसाल है ना. ತಮಗೆ 21 ಜನ್ಮಕ್ಕೋಸ್ಕರ ಮಹಲ್ ಸಿಗತ್ತೆ. ಸುಧಾಮನ ಉದಾಹರಣೆ ಇದೆ ಅಲ್ಲ. ऐसे ऐसे को देख बाबा को बहुत खुशी होती. बिगर कोई खर्चा तुम बच्चों को विश्व की बादशाही मिलती. ಇಂತಿಂಥವರನ್ನ ನೋಡಿ ತಂದೆಗೆ ಬಹಳ ಖುಷಿಯಾಗತ್ತೆ. ಗವ್ಯ ಎಷ್ಟು ಖರ್ಚಿಲ್ಲದೆ ಮಕ್ಕಳು ವಿಶ್ವದ ರಾಜ್ಯ ಭಾಗ್ಯವನ್ನ ಪಡ್ಕೊಂತಾರೆ. लड़ाई आदि कुछ भी नहीं, वो तो थोड़े टुकड़े के लिए कितना लड़ते हैं. ಯುದ್ಧದ ಮಾತೇ ಇಲ್ಲ, ಅಲ್ಲಿ ಸ್ವಲ್ಪ ಸ್ಥಳಕ್ಕೋಸ್ಕರ ಇಷ್ಟೊಂದು ಯುದ್ಧ ಮಾಡ್ತಾರೆ. तुमको सिर्फ कहते मन मनाओ, बस यहाँ बैठने की दरकार नहीं, चलते फिरते बाबा को और वर्षे को याद करो. ತಮಗೆ ತಿಳಿಸಲಾಗತ್ತೆ ಮನ್ಮನಾಭವ, ಇಲ್ಲಿ ಕುತ್ಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನಡೀತಾ ಓಡಾಡ್ತಾ ತಂದೆಯನ್ನ ಮತ್ತೆ ಆಸ್ತಿಯನ್ನ ನೆನಪು ಮಾಡ್ತಾ ಇರಿ. ಖುಷಿ ಮೇ ರಹೋ, ಕಾನ್ ಪಾನ್ ಬಿ ಶುದ್ಧ ರಖನಾ. ಖುಷಿಯಲ್ಲೂ ಇರಿ, ನಿಮ್ಮ ಆಹಾರ ಪಾನೀಯಗಳು ಶುದ್ಧವಾಗಿರಲಿ. तुम जानते हो हमारी आत्मा कहाँ तक पवित्र बनी है, जो फिर आकर प्रिंस का जन्म लेंगे. ತಮಗೆ ಗೊತ್ತಿದೆ ನಮ್ಮ ಆತ್ಮ ಎಲ್ಲಿವರೆಗೂ ಪವಿತ್ರ ಆಗಿದೆ, ಮತ್ತೆ ಬಂದು ರಾಜಕುಮಾರನ ಜನ್ಮವನ್ನ ಪಡೆಯುತ್ತೆ. आगे चल दुनिया की हालत बिल्कुल खराब होनी है, खाने के लिए अनाज नहीं मिलेगा तो घास खाने लगेंगे. ಮುಂದೆ ಹೋಗ್ತಾ ಪ್ರಪಂಚದ ಪರಿಸ್ಥಿತಿ ಕೆಟ್ಟದಾಗಬೇಕಾಗಿದೆ. ತಿನ್ನೋದಕ್ಕೆ ದವಸ ಧಾನ್ಯಗಳು ಸಿಗೋದಿಲ್ಲ. ಆಗ ಅವರು ಹುಲ್ಲನ್ನ ತಿಂತಾರೆ. फिर ऐसे थोड़े ही कहेंगे मक्खन बिगर हम रह नहीं सकेंगे, कुछ भी नहीं मिले. ಆವಾಗ ಈ ರೀತಿ ಹೇಳಕ್ ಸಾಧ್ಯ ಇಲ್ಲ, ನಾವು ಬೆಣ್ಣೆ ಇಲ್ಲದೆ ಇರಕ್ ಸಾಧ್ಯ ಇಲ್ಲ, ಏನು ಸಿಗಲ್ಲ. अभी भी कितनी जगह पर मनुष्य घास खाकर गुजार रहे हैं, तुम तो बहुत मौज में बाबा के घर में बैठे हो. ಇವಾಗೂ ಸಹ ಎಷ್ಟೋ ಸ್ಥಳದಲ್ಲಿ ಮನುಷ್ಯ ಹುಲ್ಲನ್ನ ತಿಂತ ಸಮಯವನ್ನ ಕಳೀತಿದ್ದಾರೆ. ತಾವಂತೂ ಬಹಳ ಆನಂದದಿಂದ ತಂದೆಯ ಮನೆಯಲ್ಲಿ ಕೂತಿದೆ. घर में बाप पहले बच्चों को खिलाते, जमाना बहुत खराब है ना, यहाँ तुम बहुत सुखी बैठे हो. ಮನೆಯಲ್ಲಿ ತಂದೆ ಮಕ್ಕಳಿಗೆ ಮೊದಲು ತಿನ್ನಿಸ್ತಾರೆ. ಇವತ್ತಿನ ಪ್ರಪಂಚ ಬಹಳ ಕೆಟ್ಟದಾಗಿದೆ, ಇಲ್ಲಿ ತಾವು ಬಹಳ ಸುಖವಾಗಿದ್ದೀರಿ. सिर्फ बाप को वर्षे को याद करते रहो, अपना औरों का कल्याण कर. ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡ್ತೀರಿ, ತಮ್ಮ ಮತ್ತು ಇತರರ ಕಲ್ಯಾಣವನ್ನ ಮಾಡಿ. आगे चल आपे ही आएंगे, तकदीर जगेंगे, जगनी तो है ना. ಮುಂದೆ ಹೋಗ್ತಾ ತಮಗೆ ತಾವೇ ಬರ್ತಾರೆ. ಅದೃಷ್ಟ ಬೆಳಗಬೇಕು, ಬೆಳಗಿಸಲೇಬೇಕಲ್ಲ. बेहद की राजधानी स्थापन होनी है और एक कल्प पहले मिलसाल पुरुषार्थ कर. ಅನಂತವಾದ ರಾಜಧಾನಿ ಸ್ಥಾಪನೆ ಆಗಬೇಕು. ಪ್ರತಿಯೊಬ್ಬರು ಕಲ್ಪದ ಹಿಂದೆಯ ಸಮಾನ ಪುರುಷಾರ್ಥವನ್ನ ಮಾಡ್ತಾರೆ. बच्चों को तो बहुत खुशी में रहना है. बाप दादा का चित्र देखते ही खुशी में रोमांच खड़े हो जाना चाहिए. वाह, ಖುಷಿ का पारा ಸ್ಥಾಯಿ रहना चाहिए. ಮಕ್ಕಳು ಬಹಳ ಖುಷಿಯಲ್ಲಿರಬೇಕು. ಬಾಪ್ ದಾದವರ ಚಿತ್ರವನ್ನ ನೋಡಿ ಖುಷಿಯಿಂದ ರೋಮಾಂಚ ಎದ್ದೇಳಿ ನಿಲ್ಲಬೇಕು. ಆ ಖುಷಿಯ ಪಾರ ಸ್ಥಿರವಾಗಿ ಇರಬೇಕಾಗಿದೆ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ. सदा अपार खुशी में रहने के लिए बेहद की नॉलेज बुद्धि में रखना. ಸದಾ ಅಪಾರವಾದ ಖುಷಿಯಲ್ಲಿ ಇರಕ್ಕೋಸ್ಕರ ಅನಂತವಾದ ಜ್ಞಾನವನ್ನ ಬುದ್ಧಿಯಲ್ಲಿ ಇಟ್ಕೊಳ್ಳಿ. ज्ञान रत्नों से अपनी झोली भरकर अपना और सर्व का कल्याण कर. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸ್ಕೊಂಡು ತಮ್ಮ ಮತ್ತು ಸರ್ವರ ಕಲ್ಯಾಣವನ್ನ ಮಾಡಿ. ನಾಲೆಜ್ ಮೇ ಬಹುತ್ ಬಹುತ್ ಹೋಶಿಯಾರ್ ಬನ್ನ. ಜ್ಞಾನದಲ್ಲಿ ಬಹಳಷ್ಟು ಹುಷಾರಾಗಿ. ಎರಡನೇದು, भविष्य के जन्म के राज्य भाग्य का अधिकार लेने के लिए
अपना बैगेज सब ट्रांसफर कर लेना. ಭವಿಷ್ಯ 21 ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯದ ಅಧಿಕಾರವನ್ನು ಪಡೆಯೋಕ್ಕೋಸ್ಕರ ತಮ್ಮ ಬ್ಯಾಗೇಜ್ ಎಲ್ಲವನ್ನ ಟ್ರಾನ್ಸ್ಫರ್ ಮಾಡಿ. ಇಸ್ ಚೀಚಿ ದುನಿಯಾ ಸೆ ಚುಟ್ಕಾರಾ ಪಾನೆ ಕಿ ಯುಕ್ತಿ ರಚನೆ. ಈ ಕೊಳಕಿನ ಪ್ರಪಂಚದಿಂದ ಬಿಡುಗಡೆ ಆಗುವ ಯುಕ್ತಿಯನ್ನು ರಚಿಸಿ. ವರದಾನ. एक बाप के लव में लवलीन रह, सदा चढ़ती कला का अनुभव करने वाले सफलता मूर्त भव. ಒಬ್ಬ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿದ್ದು ಸದಾ ಹಾರುವ ಕಲೆಯ ಅನುಭವವನ್ನು ಮಾಡುವಂಥವರು ಸಫಲತಾ ಮೂರ್ತ ಭವ. सेवा में व स्वयं की चढ़ती कला में सफलता का आधार एक बाप से अटूट प्यार. ಸೇವೆಯಲ್ಲಿ ಅಥವಾ ತಮ್ಮ ಹಾರುವ ಕಲೆಯಲ್ಲಿ ಸಫಲತೆಗೆ ಮುಖ್ಯ ಆಧಾರ ಒಬ್ಬ ತಂದೆಯ ಬಗ್ಗೆ ಅನಂತವಾದ ಪ್ರೀತಿ. बाप के सिवाय और कुछ नया दिखाई पड़े, संकल्प में भी बाबा, बोल में भी बाबा, कर्म में भी बाबा का साथ. ತಂದೆ ತಪ್ಪ ಮತ್ತೇನು ಕಾಣಿಸಬಾರದು. ಸಂಕಲ್ಪದಲ್ಲೂ ತಂದೆ, ಮಾತಿನಲ್ಲೂ ತಂದೆ, ಕರ್ಮದಲ್ಲೂ ತಂದೆಯ ಜೊತೆ. ऐसी लवलीन आत्मा एक शब्द भी बोलती है तो उनके स्नेह के बोल दूसरी आत्मा को भी स्नेह के बंधन में बांध देती हैं. ಇಂತಹ ಪ್ರೀತಿಯಲ್ಲಿ ತಲ್ಲೀನರಾಗಿರುವ ಆತ್ಮ ಒಂದು ಶಬ್ದವನ್ನು ಮಾತಾಡಿದ್ರು ಅವರ ಸ್ನೇಹದ ಮಾತಿನಲ್ಲಿ ಬೇರೆ ಆತ್ಮಗಳು ಸ್ನೇಹದ ಬಂಧನದಲ್ಲಿ ಬಂಧಿತರಾಗ್ಬಿಡ್ತಾರೆ. ऐसे लवलीन आत्मा का एक बाबा शब्द ही जादू का काम करता, ये रूहानी जादूगर बन जा. ಈ ರೀತಿ ತಲ್ಲೀನವಾಗಿರುವ ಆತ್ಮ ಒಬ್ಬ ತಂದೆಯ ಶಬ್ದನೇ ಜಾದುವಿನ ಕೆಲಸ ಮಾಡುತ್ತೆ. ಆತ್ಮಿಕ ಜಾದೂಗರ್ ಆಗ್ಬಿಡ್ತಾರೆ. ಸ್ಲೋಗನ್ ಆಗಿದೆ. ಯೋಗಿ ತೋ ಆತ್ಮ ವೋ ಹೈ ಜೋ ಅಂತರ್ಮುಖಿ ಬನ್ ಲೈಟ್ ಮೈಟ್ ರೂಪ್ ಮೇ ಸ್ಥಿತ रहते. ಯೋಗಿ ಆತ್ಮ ಅವರಾಗಿದ್ದರೆ ಯಾರು ಅಂತರ್ಮುಖಿ ಆಗಿ ಲೈಟ್ ಮೈಟ್ ಸ್ವರೂಪದಲ್ಲಿ ಸ್ಥಿತರಾಗಿರ್ತಾರೆ. ಅವ್ಯಕ್ತ ಇಶಾರೆ. निश्चय के फाउंडेशन को मजबूत कर सदा निर्भय और निश्चिंत रहो. ನಿಶ್ಚಯದ ಫೌಂಡೇಶನನ್ನು ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. आपको जो भी ड्यूटी मिली है उसमें सदा एक्यूरेट रहो. जो ड्यूटी पर एक्यूरेट रहता उनको सभी ईमानदार ಫೈಟ್ಫುಲ್ ಕಿ ನಜರ್ ಸೇ ದಿಕ್ತೆ. ತಮಗೆ ಏನು ಡ್ಯೂಟಿ ಸಿಕ್ಕಿದೆ ಅದರಲ್ಲಿ ಸದಾ ಅಕ್ಯುರೇಟ್ ಆಗಿದೆ, ಸರಿಯಾಗಿದೆ. ಡ್ಯೂಟಿಯಲ್ಲಿ ಸರಿಯಾಗಿ ಇರೋದು ಅಂದರೆ ಎಲ್ಲರ ದೃಷ್ಟಿಯಲ್ಲಿ ನಂಬಕಸ್ಥರು ಸತ್ಯವಾದಿಗಳ ರೂಪದಲ್ಲಿ ಇರುವಂಥದ್ದು. यहाँ में जो एक्यूरेट सेवा कर रहे वही बाबा के ಫೈಟ್ಫುಲ್ है. ಇಲ್ಲೂ ಸಹ ಯಾರು ಸರಿಯಾಗಿ ಸೇವೆ ಮಾಡ್ತಾರೆ ಅವರೇ ತಂದೆಗೆ ನಂಬಿಕಸ್ಥರಾಗಿದ್ದಾರೆ. एक होता बाबा में पूरा फाइट, दूसरा है बाबा के साथ सेवा में फाइट. ऐसे फाइटफुल निश्चय बुद्धि बच्चे ಸದಾ ವಿಜಯಿ और ನಿಶ್ಚಿಂತ रहते. ಒಂದಾಗಿದೆ ತಂದೆಯ ಮೇಲೆ ಪೂರ್ತಿ ನಂಬಿಕೆ, ಇನ್ನೊಂದಾಗಿದೆ ತಂದೆಯ ಜೊತೆ ಸೇವೆಯಲ್ಲಿ ನಂಬಿಕಸ್ಥರು. ಆ ರೀತಿ ನಂಬಿಕಸ್ಥರಾಗಿ ನಿಶ್ಚಯ ಬುದ್ಧಿ ಮಕ್ಕಳು ಸದಾ ವಿಜಯಿ ಮತ್ತು ನಿಶ್ಚಿಂತರಾಗಿ ಇರ್ತಾರೆ. ಓಂ ಶಾಂತಿ.